ನಮಗೆ ಹೊಟ್ಟೆಯಲ್ಲಿ ಜಂತು ಯಾಕಾಗುತ್ತೆ ಗೊತ್ತಿದೆ. ಅವತ್ತು ಶರೀರದ ವಿಷಯ ಬೈತೆಗಳನ್ನ ನನ್ನ ಯಾರು ನನ್ನ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಜಂತು ಹೊಟ್ಟೆಲಿ ಬರುತ್ತೆ, ಅದು ಮಕ್ಕಳಲ್ಲಿ ಮಾತ್ರ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ದೊಡ್ಡವ್ರಿಗೂ ಹೊಟ್ಟೆಯಲ್ಲಿ ಜಂತು ಆಗೋಕೆ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಜಂತು ಯಾಕೆ ಬರುತ್ತೆ? ಜಂತು ನಮ್ಮ ದೇಹದೊಳಗಡೆ ಯಾವ ತರ ಹೋಗುತ್ತೆ ಅಂತ ತಿಳ್ಕೊಬೇಕಲ್ವಾ? ಅದಕ್ಕೆ ಮೊದಲನೇ ರೀಸನ್ ಏನ್ ಗೊತ್ತಾ? ಸ್ವಚ್ಛವಾಗಿ ತೊಳೆಯದೆ ಕೈನ ಊಟ ಮಾಡೋದು. ಕೈನ ನೀವು ಸ್ವಚ್ಛವಾಗಿ ತೊಳಿಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಕೈಯಲ್ಲಿರೋ ಕ್ರಿಮಿಕೀಟಗಳು ಹೊಟ್ಟೆಲಿ ಹೋಗ್ಬಿಡ್ತವೆ. ಅದರಿಂದ ನಮಗೆ ಒಳಗಡೆ ಸೇರಿ ಜಂತಾಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ನೀವು ಊಟ ಮಾಡುವಾಗ ಹಣ್ಣು, ತರಕಾರಿ ಮತ್ತೆ ಆಹಾರ ಇರುತ್ತಲ್ವಾ, ಅದನ್ನ ಸರಿಯಾಗಿ ತೊಳೆದೇ ಇದ್ರೆ ಅದ್ರ ಒಳಗಡೆ ಚಿಕ್ಕ 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 ಕ್ರಿಮಿಗಳು ಹೊಟ್ಟೆ ಒಳಗಡೆ ಹೋಗಿ ನಿಮಗೆ ಅಲ್ಲಿ ಜಂತು ಮಾಡೋ ಚಾನ್ಸಸ್ ಇರುತ್ತೆ. ಮತ್ತೆ ಕಲುಷಿತ ನೀರು ಕುಡಿಯೋದು. ನೀರೊಳಗಡೆ ಚಿಕ್ಕ ಪುಟ್ಟ ಮೈಕ್ರೋಬ್ಸ್ ಇರ್ತವೆ, ಅದು ನಮ್ಗೆ ಗೊತ್ತಾಗಲ್ಲ. ಆದರೆ ಮೇನ್ ಕಾರಣ ಏನು ಗೊತ್ತಾ? ನಾವು ಮಣ್ಣಿನಿಂದ ಸಂಪರ್ಕ ಮಾಡೋದು. ಕೆಲವೊಂದು ಸಿಕ್ಕ ಪುಟ್ಟ ಹುಳುಗಳು ಮಣ್ಣಲ್ಲಿ ಮೊಟ್ಟೆ ಇಟ್ಬಿಟ್ಟಿರ್ತವೆ. ಮೊಟ್ಟೆ ಹೊಟ್ಟೆ ಒಳಗಡೆ ಹೋಗಿ ಹಣ್ಣು ಇದು ಆಗಿ ಓಪನ್ ಆಗಿ ಮೊಟ್ಟೆ ಹೊಟ್ಟೆ ಒಳಗಡೆ ಹೋಗಿ ಅಲ್ಲಿ ಮರಿ ಹಾಕಿ ಅದು ಮರಿ ದೊಡ್ಡದಾಗಿ ಜಂತಾಗೋ ಚಾನ್ಸಸ್ ಇರುತ್ತೆ. ಚಿಕ್ಕ ಪುಟ್ಟ ಮೊಟ್ಟೆಗಳು ಸಣ್ಣ ಸಣ್ಣ ಉಗುರಿನ ತುದಿಯಲ್ಲೂ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಮಣ್ಣಿಂದ ದೂರ ಇರೋದು. ಜಂತಿದ್ದಾಗ ಕೆಲವರಿಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ರಾಗುತ್ತೆ, ಹಸಿವಾಗಲ್ಲ, ವಾಕರಿಕೆ ಆಗುತ್ತೆ, ಅತಿಸಾರ, ಲೂಸ್ ಮೋಷನ್ ಮತ್ತೆ ತೂಕ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಒಂದು ಮೇನ್ ವಿಷಯ ಏನು ಗೊತ್ತಾ? ನಿಮಗೆ ಹೊಟ್ಟೆ ನೋವು ಅಥವಾ ಟಾಯ್ಲೆಟ್ ಜಾಗದಲ್ಲಿ ತುರಿಕೆ ಎಲ್ಲ ಟಾಯ್ಲೆಟ್ ಬಂದಾಗ ಜಂತು ಥರ ಎಲ್ಲ ಚಿಕ್ಕ ಏನಾದರೂ ಹುಳು ಬರ್ತಾ ಇದೆ ಅಂದರೆ ನೀವು ಡಾಕ್ಟರ್ನ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಡಾಕ್ಟ್ರು ನಿಮ್ಮ ಟಾಯ್ಲೆಟ್ನ ಚೆಕ್ ಮಾಡ್ತಾರೆ, ಟಾಯ್ಲೆಟ್ ಜಾಗನ ಚೆಕ್ ಮಾಡ್ತಾರೆ, ಮತ್ತು ಟಾಯ್ಲೆಟ್ನ ಟೆಸ್ಟಿಗೆ ಕಳಿಸ್ತಾರೆ. ಅದರಲ್ಲಿ ಜಂತು ಇದೆಯೆಲ್ಲ ಗೊತ್ತಾಗುತ್ತೆ. ಜಂತು ಬಂತಂದರೆ ಅದನ್ನ ಹೇಗೆ ತಡಿಬೇಕು ಅಂದರೆ, ಊಟದ ಮೊದಲು ಕೈ ತೊಳಿಬೇಕು, ಮತ್ತು ಶೌಚಾಲಯಕ್ಕೆ ಹೋಗಿ ಬಂದರೂ ನೀವು ಚೆನ್ನಾಗಿ ಕೈ ತೊಳಿಬೇಕು. ಹಣ್ಣು ತರಕಾರಿ ಇದ್ದರೆ ಅದನ್ನ ಚೆನ್ನಾಗಿ ತೊಳೆದು ಕುದಿಸಿ ಅದರಿಂದ ಊಟ ಮಾಡಬೇಕು. ಮತ್ತು ನೀರನ್ನ ಯಾವಾಗಲೂ ಕುದಿಸಿ ನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ನೀವು ನಿಮಗೆ ಜಂತಿದ್ರೆ ಯಾವ ಮಾತ್ರೆ ತಗೋತೀರಾ ಅದನ್ನು ಕಮೆಂಟಲ್ಲಿ ಹಾಕಿ ನಾನು ನೋಡ್ತೀನಿ. ಧನ್ಯವಾದ.